ರಾಮ ಸೀರಿಯಲ್. ಸೀತಾ ನಿರ್ಧಾರದ ಮೇಲೆ ನಿಂತಿದೆ ರಾಮ್ ಮದುವೆ. ಪ್ರೀತಿಯಾಗುವ ವ್ಯವಹಾರ ಬೇರೆ ಬೇರೆ. ರಾಮ್ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತದೆ. ಅದನ್ನು ನೋಡಿದಾಗ ಅವನಿಗೆ ಅರ್ಥ ಆಗುತ್ತದೆ ಸೀತಾ ತನಗೆ ಅಕೌಂಟ್ಗೆ ಹಣ ಹಾಕಿದ್ದಾಳೆ ಎಂದು. ಯಾಕೆ ಅವಳು ಈಗ ಹಣ ಹಾಕಿದ್ದಾಳೆ ಎಂದು ಅವನು ಯೋಚನೆ ಮಾಡುತ್ತಾನೆ. ನಂತರ ಕಾಲ್ ಮಾಡುತ್ತಾನೆ. ಆಗ ತಿಳಿಯುತ್ತದೆ ಅವಳು ಮನೆ ಬಾಡಿಗೆ ಕಟ್ಟಿದ್ದಾಳೆ ಎಂದು. ಮನೆಯನ್ನು ರಾಮ್ ಕೊಂಡುಕೊಂಡ ಮೇಲೆ ಅವನು ಓನರ್ ಆಗುತ್ತಾನೆ. ನಾನು ಈ ಮನೆಯಲ್ಲಿ ಇರಬೇಕಾದರೆ ಬಾಡಿಗೆ ಕಟ್ಟುತ್ತೇನೆ ಎಂದು ಅವಳು ಹೇಳಿರುತ್ತಾಳೆ. ಈ ಮಾತಿನ ಪ್ರಕಾರ ಅವಳು ಬಾಡಿಗೆ ಹಣವನ್ನು ರಾಮ್ ಅಕೌಂಟಿಗೆ ಹಾಕಿದ್ದಾಳೆ. ಈಗಲೂ ಇವೆಲ್ಲ ಬೇಕಾ ಸೀತಾ ಎಂದು ರಾಮ್ ಕೇಳಿದ್ದಾನೆ. ಆಗ ಅವಳು ಪ್ರೀತಿ ಹಾಗೂ ವ್ಯವಹಾರ ಎರಡು ಬೇರೆ ಬೇರೆ, ನೀವು ಅದನ್ನು ಒಂದು ಮಾಡಬೇಡಿ ಎಂದು ಹೇಳಿದ್ದಾಳೆ. ನಂತರ ನೀವು ಏನು ನಿರ್ಧಾರ ಮಾಡಿದ್ರಿ ಎಂದು ಕೇಳ್ತಾನೆ. ಆಗ ಸೀತಾ ಹೇಳ್ತಾಳೆ, ನಾನು ಯಾವ ನಿರ್ಧಾರವನ್ನು ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಬೇಡ ಅಂದರೆ ಮದುವೆನೇ ಬೇಡ ಅಂದಾಗ ಆಗುತ್ತೆ, ಬೇಕು ಅಂದರೆ ಅದು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ರಾಮ್ ಎಂದು ಹೇಳಿರುತ್ತಾಳೆ. ಇನ್ನು ರಾಮ್ ಹೇಳ್ತಾನೆ, ಸಿಹಿ ಯಾವತ್ತಿದ್ರು ನನ್ನ ಮಗಳೇ, ನನಗೆ ಸೀತಾನೂ ಬೇಕು ಸಿಹಿನೂ ಬೇಕು ಎಂದು ಹೇಳುತ್ತಾನೆ. ಅದನ್ನು ಕೇಳಿಸಿದ್ದಕ್ಕೆ ಖುಷಿಯಾಗುತ್ತದೆ. ನಿಮಗೆ ನಾನು ಬೇಕು ತಾನೇ ಎನ್ನುವರು ಕೇಳಿದಾಗ ಅವಳ ಬಳಿ ಪ್ರತ್ಯುತ್ತರ ಇರೋದಿಲ್ಲ. ನಿನ್ನ ಮೌನವ ನನ್ನ ಎಲ್ಲ ಸೀತಾ, ನನಗೆ ಅರ್ಥ ಆಯಿತು, ಆಫೀಸ್ನಲ್ಲಿ ಸಿಗೋಣ ಹೇಳುತ್ತಾ ರಾಮ್ ಕಾಲ್ ಕಟ್ ಮಾಡುತ್ತಾನೆ. ಅವನು ಅಂದುಕೊಳ್ಳುತ್ತಾನೆ, ತಾತ ಮಾತ್ರ ಅಲ್ಲ, ಚಿಕ್ಕಿ ಕೂಡ ನನ್ನ ಮದುವೆ ಬಗ್ಗೆ ತುಂಬ ಚಿಂತೆ ಮಾಡಿಕೊಂಡಿದ್ದಾರೆ, ವಾರಸುದಾರ ಮಗು ಅಂದುಕೊಂಡು ಏನೇನೋ ಯೋಚನೆ ಮಾಡುತ್ತಾ ಇದ್ದಾರೆ ಎಂದು ಹೇಳ್ತಾನೆ. ಅವನ ಮನಸ್ಸಿನೊಳಗೆ ಇಷ್ಟೆಲ್ಲ ಯೋಚನೆ ಬರುತ್ತಾ ಇರುತ್ತದೆ. ಆದರೆ ಇನ್ನು ಸೀತಾ ತನ್ನ ಉತ್ತರವನ್ನು ತಿಳಿಸುತ್ತಾ ಇಲ್ಲ. ಹಿಂದಿನ ಸಂಚಿಕೆಯಲ್ಲಿ ರುದ್ರಪ್ರತಾಪ್ ಜೊತೆ ಭಾರ್ಗವಿ ಮಾತನಾಡ್ತಾ ಇರ್ತಾಳೆ. ಆದರೆ ಈ ವಿಚಾರ ಮನೆಯಲ್ಲಿ ಇನ್ಯಾರಿಗೂ ತಿಳಿದಿರುವುದಿಲ್ಲ. ಅವರೆಲ್ಲರೂ ಭಾರ್ಗವಿ ಒಳ್ಳೆಯವಳು ಎಂದು ಅಂದುಕೊಂಡಿರುತ್ತಾರೆ. ಅದರಲ್ಲೂ ಸೂರಿ ತಾತ, ರಾಮ್ ಇಬ್ಬರು ಚಿಕ್ಕಿ ತುಂಬ ಒಳ್ಳೆಯವರು ಎಂಬ ಭಾವನೆಯನ್ನು ಹೊಂದಿರುತ್ತಾರೆ. ಆದರೆ ಅವಳು ಇವರಿಗೆ ಕೆಟ್ಟದನ್ನು ಮಾಡುತ್ತಾ ಇರುತ್ತಾಳೆ. ಹೇಗಾದರೂ ಮಾಡಿ ಮದುವೆ ನಿಲ್ಲಿಸುವ ಆಲೋಚನೆ ಮಾಡುತ್ತಾ ಇರುತ್ತಾಳೆ. ರುದ್ರಪ್ರತಾಪ್, ಎಲ್ಲಿದ್ದೀಯಾ ನೀನೀಗ? ಬೇರೆ ನಂಬರ್ನಿಂದ ಕಾಲ್ ಮಾಡ್ತಾ ಇದೆಯಲ್ಲ, ಏನಾಯಿತು ಇಷ್ಟು ದಿನ ಫೋನ್ ಕಾಲ್ ಮಾಡೇ ಇಲ್ಲ ಎಂದು ಪ್ರಶ್ನೆ ಮಾಡುತ್ತಾಳೆ. ಆಗ ಅವಳು, ನಿಮ್ಮ ಎಲ್ಲ ಮಗ ಮಾಡಿರೋದು, ಅವನಿಂದಾಗಿ ನನಗೆ ಉಳಿದುಕೊಳ್ಳೋಕೆ ಜಾಗ ಕೂಡ ಇಲ್ಲ ಎಂದು ಹೇಳುತ್ತಿರುತ್ತಾನೆ. ಭಾರ್ಗವಿ, ನಾನು ಹೇಳಿದ ಕೆಲಸ ಆಯಿತಾ ಅಂತಾಳೆ. ಸೀತಾರಾಮಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು, ಈ ಧಾರಾವಾಹಿಯಲ್ಲಿ ಸೀತಾ ಹಾಗೂ ರಾಮ್ ಇಬ್ಬರು ಪ್ರೀತಿಗಾಗಿ ಹಂಬಲಿಸುತ್ತಿದ್ದರೂ ಸಹ ಇದುವರೆಗೆ ಒಂದಾಗಿರಲಿಲ್ಲ. ಆದರೆ ಈ ಸಂಚಿಕೆಯಲ್ಲಿ ಮಾತ್ರ ತಿರುವು ಅಂದುಕೊಂಡಿದೆ. ಸೀತಾರಾಮ ಹತ್ತಿರ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.